ಬ್ಯಾಂಕ್ ಆಫ್ ಇಂಡಿಯಾ 120ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಿಮಿತ್ತ ರೋಟರಿ ಕ್ಲಬ್ ಆಫ್ ಬೆಲ್ಗಾಂನ ಸಹಯೋಗದಲ್ಲಿ ಬೆಳಗಾವಿ ವಾಕೋಥಾನ್ 2020 ಆಯೋಜಿಸಲಾಗಿತ್ತು. 120ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಬ್ಯಾಂಕ್ ಆಫ್ ಇಂಡಿಯಾ ರೋಟರಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ವಾಕೋಥಾನ್. ಸಾವಿರಾರು ಬೆಳಗಾವಿಗರು ವಾಕೋಥಾನ್ನಲ್ಲಿ ಭಾಗಿ. ಸ್ವಾಸ್ಥ್ಯಪೂರ್ಣ ಜೀವನಕ್ಕೆ ಜಾಗೃತಿ ನಿರ್ಮಾಣ. ಬೆಳಗಾವಿಯ ಗೋವಾಬಿಸ್ನ ಮಹಾನಗರ ಪಾಲಿಕೆ ಈಜುಕೊಳದಿಂದ ಆರಂಭಗೊಂಡ ಈ ವಾಕೋಥಾನ್ಗೆ ಮಹಾಪೌರ ಮಂಗೇಶ್ ಪವಾರ್, ನಗರ ಸೇವಕ ನಿತಿನ್ ಜಾಧವ್, ರೋಟರಿ ಜಿಲ್ಲಾ ಗವರ್ನರ್ ಅಶೋಕ್ ನಾಯ್ಕ್, ಸತೀಶ್, ರೋಟರಿ ಅಧ್ಯಕ್ಷ ಡಾಕ್ಟರ್ ನಾಗಭೂಷಣ್ ಚೌಗುಲೆ, ಕಾರ್ಯದರ್ಶಿ ಪ್ರಸನ್ನ ದೊಡ್ಮನಿ, ಇವೆಂಟ್ ಚೇರ್ಮನ್ ರಾಜೇಂದ್ರ ದೇಸಾಯಿ, ರಾಮ್ ಲಾಟೆ ಸೇರಿದಂತೆ ಇನ್ನುಳಿದ ಗಣ್ಯರು ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ರೋಟರಿ ಜಿಲ್ಲಾ ಗವರ್ನರ್ ಅಶೋಕ್ ನಾಯ್ಕ್ ಅವರು, ಎಲ್ಲರನ್ನ ಒಂದುಗೂಡಿಸಿ ಆರೋಗ್ಯಕರ ಜೀವನದ ಸಂದೇಶ ನೀಡಲು ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ರೋಟರಿ ಕ್ಲಬ್ ಆಫ್ ಬೆಲ್ಗಾಂನ ಸಹಯೋಗದಲ್ಲಿ ವಾಕೋಥಾನ್ ಆಯೋಜಿಸಲಾಗಿದ್ದು, ಇದಕ್ಕೆ ಉತ್ಸಾಹಭರಿತ ಪ್ರತಿಕ್ರಿಯೆ ನೀಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. So congratulations to Rotary Club of Belgaum Central for organizing this wonderful event. I also request Rotary Club of Belgaum Central to make this event as a signature project in days to come and give a more professional touch for this event. ಇನ್ನು ಬ್ಯಾಂಕ್ ಆಫ್ ಇಂಡಿಯಾದ ಝೋನಲ್ ಮ್ಯಾನೇಜರ್ ತರಂಜಿ ಸಾಹು ಅವರು, ವಾಕೋಥಾನ್ ಮೂಲಕ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಬೆಳಗಾವಿಗರಿಂದ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬ್ಯಾಂಕ್ ಆಫ್ ಇಂಡಿಯಾ 120 ವರ್ಷಗಳಿಂದ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದು, ಹಲವಾರು ಸಾಮಾಜಿಕ ಉಪಕ್ರಮಗಳನ್ನು ಕೂಡ ನಡೆಸುತ್ತಿದೆ ಎಂದರು. Enjoyed this event because every event is there must be some purpose, and this walk हम अपने लिए ही walk किए. In simple saying, if we will be told that एक किलोमीटर चलो अकेला, so it's not possible. 500 मीटर भी possible नहीं है. But as a group जब हम चले 5 किलोमीटर 5 मिनट में खत्म हो गया, and हम बोले कि और थोड़ा लंबा रहेगा जगह होके. So friends, here it is wonderful. Just as my Bank of India is my alma mater and my organization, just 2 lines for my life. ಇನ್ನು ಡಾಕ್ಟರ್ ಭಾವನಾ ಚೌಗುಲೆ ಅವರು, ಆರೋಗ್ಯಕರ ಜೀವನಕ್ಕೆ ನಿತ್ಯ ವ್ಯಾಯಾಮದ ಅವಶ್ಯಕತೆ ಇರುತ್ತದೆ. ಸ್ವಾಸ್ಥ್ಯಪೂರ್ಣವಾಗಿರುವುದರಿಂದ ಆರೋಗ್ಯಕರ ಜೀವನ ನಡೆಸಬಹುದು. ಆರೋಗ್ಯ ಜಾಗೃತಿಯ ಉದ್ದೇಶದಿಂದ ಈ ವಾಕೋಥಾನ್ ಅನ್ನು ಆಯೋಜಿಸಲಾಗಿದೆ ಎಂದರು. So as to figure out whether there are any changes in our texture or the status of the breast. That is, whether there is unusual lump formation, whether there is pain, whether there is any redness over the breast or change in the size of the breast. All these things on a daily basis should be done, because the earlier we figure out what is wrong, the chances of curing this problem is much higher. If we detect it at an early stage, ಗೋವಾವೇಸ್ನ ಮಹಾನಗರ ಪಾಲಿಕೆ ಈಜುಕೊಳದಿಂದ ಆರಂಭಗೊಂಡ ವಾಕೋಥಾನ್ ಫಸ್ಟ್ ಗೇಟ್, ಆರ್ಪಿಡಿ ಸರ್ಕಲ್, ಗೋಮಟೇಶ್ ಕಾಲೇಜ್, ಸುಭಾಷ್ ಮಾರ್ಕೆಟ್ ಮಾರ್ಗವಾಗಿ ಸಂಚರಿಸಿ ಪುನಃ ಗೋವಾವೇಸ್ಗೆ ತಲುಪಿ ಕೊನೆಗೊಂಡಿತು. ಈ ವೇಳೆ ಸಾವಿರಾರು ಜನರು ವಾಕೋಥಾನ್ನಲ್ಲಿ ಭಾಗಿಯಾಗಿದ್ದರು. ಇನ್ ನ್ಯೂಸ್ ಬೆಳಗಾವಿ.